ನಿಧಾನಕ್ಕೆ ಆಗ್ತಾಯಿ ಹಂಗೆ ನೋಡ್ರಿ ಮೊಬೈಲ್ ತೆಗಿಯೋಣ ಯೋಜನೆ ಇದರ ಸದುಪಯೋಗವನ್ನು ಎಲ್ಲ ನಾಗರಿಕರು ಪಡ್ಕೊಳ್ಳಿ. ನಿಮಗೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತೊಂದು ಹೋಗುತ್ತೆ, ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಲಿವರ್ ನೀವು ಫ್ಲಾಟ್ ಮಾಡಬೇಕು ಅಂತಂದರೆ 20-25 ಕೋಟಿ ಲಕ್ಷ ಖರ್ಚಾಗುತ್ತೆ. ನೀವು ಲಿವರ್ ಇದು ಕಿಡ್ನಿ ಹೋಯ್ತು ಅಂತಂದರೆ 12-15 ಲಕ್ಷ ಖರ್ಚಾಗುತ್ತೆ. ಹಾರ್ಟ್ ಆಪ್ರೇಷನ್ ಹೋದ್ರಿ ಅಂತಂದರೆ ನಿಮಗೆ 8ರಿಂದ ಅದು ಪ್ಯಾಕೇಜೇ ಮಾಡ್ಕೊಂಡ್ಬಿಟ್ಟು 7.5-8 ಲಕ್ಷ ರೂಪಾಯಿ. ಅದಕ್ಕೆ ನೀವು ಕಟ್ಟಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ನೀವು ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾನು ಅಲ್ಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಪ್ರತಿ ಊರಲ್ಲೂ ಟಾಮ್ ಅಂತ ಹೇಳಿದ್ವಿ. ಪ್ರತಿ ಊರಲ್ಲೂ ನಮ್ಮ ಅಧಿಕಾರಿಗಳು ಬರ್ತಾರೆ, ISS ಅನ್ನೋರು ಮತ್ತು ನಮ್ಮ ಧೈರ್ಯವರು ಎಲ್ಲರೂ ಕೂಡ ಸಾರ್ವಜನಿಕರು ಇದರ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಮತ್ತೆ ನಿಗಮ ಮಾಡಲಿ ಎಲ್ಲ ಒಂದು ಕಡೆ ರಿಫ್ರೆಶ್ ಆಗುತ್ತೆ, ಮತ್ತು ಕೆಲವರಿಗೆ ಬದಲಾವಣೆ ಆಗುತ್ತೆ ಅನ್ನೋದು ಇರ್ತಿಲ್ಲ, ಎಲ್ಲ ಒಂದು ಅದೇ ರೀತಿಯೇ ಇರುತ್ತೆ. ಅದೇ ರೀತಿ ಮುಂದುವರಿಸಿದ್ದಾರೆ, ಎಲ್ಲಿ ತನಕ ಮುಂದುವರ್ತಾರೋ ಗೊತ್ತಿಲ್ಲ. ಮತ್ತು ಈಗ ಏನು ನೌಕರರ ಮೇಲೆ ಸಾಕಷ್ಟು ಪ್ರಭಾವಿಗಳು ಒಂದಿಷ್ಟು ಏನು ಮಾತಾಡ ಬರದಲ್ಲಿ ಬೇರೆ ಬೇರೆ ರೀತಿ ಮಾತಾಡಿ ಎಲ್ಲ ಒಂದು ಕಡೆ ಏನು ಯಾರು ಮಾತಾಡಿದ್ರು ಅದು ಕನ್ಸಲ್ಟಿಂಗ್ ವಿಚಾರ. ಅವನ ಮಗ ಏನು ಫಿಲಿಮ್ ಮಾಡಿರಲಿಲ್ಲ, ಇಲ್ಲ ಅವನು ಫಿಲಿಮ್ ಮಾಡಿರಲಿಲ್ಲ, ಇಲ್ಲ ರೋಡ್ಗೆ ತೊಂದರೆ ಆಗುತ್ತೆ, ತಿರುಗಾಡೋ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡೋದೇ ಆಗಲಿ, ಫ್ಲೆಕ್ಸ್ ಕಟ್ಟೋದೇ ಆಗಲಿ, ಅದೆಲ್ಲ ಸರಿಯಾಗಿ ಕಾನೂನು ಬಾಹಿರ. ಅದು ಅವ್ರು ಕೇಳಿರೋದು ನಗರಸಭಾ ಕಮಿಷನ್ ಕೇಳಿರೋದು ಕರೆಕ್ಟಾಗಿದೆ. ಯಾರೋ ತಲೆಕೆಟ್ಟರು ಅಂತ ಮಾತಾಡಿದ್ರು, ಅವನಿಗೆ ಶಿಕ್ಷೆ ಆಗಬೇಕು. ಅದನ್ನು ಸರ್ಕಾರ ಅವನ್ನ ಅರೆಸ್ಟ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಅಲ್ಲ, ಈ ರೀತಿ ಸಾಕಷ್ಟು ಕಡೆ ಅಂತ ಕೆಲಸ ನಡೀತಾ ಇದೆ. ಎಲ್ಲೂ ಹಂಗಾಗಿಲ್ಲ, ಮೈಸೂರಲ್ಲೂ ಆಗಿದೆ. ಎಲ್ಲ 1 or 2 ಆಗ್ತವೆ, ಅವು ಆಗಬಾರ್ದು. ನಾವು ಸಾರ್ವಜನಿಕರಿಗೆ ಜವಾಬ್ದಾರಿಯಿಂದ ನಡ್ಕೊಬೇಕಾಗುತ್ತೆ. ನಾವೆಲ್ಲ ಸಾರ್ವಜನಿಕರ ಅನುಭವಿರ್ತಕ್ಕಂಥ ನಾವು ಸಾರ್ವಜನಿಕರು ತಿರುಗಾಡಕ್ಕೆ ತೊಂದರೆ ಮಾಡಿಬಿಟ್ಟು ನಮ್ಮ ಫ್ಲೆಕ್ಸ್ ಕಟ್ಕೊಂಡು ಮೆರಿತಕ್ಕಂಥದ್ದು ಎಷ್ಟು ಸೂಕ್ತ, ಅವೆಲ್ಲ ಮಾಡಬಾರ್ದು, ತಪ್ಪಲ್ಲ. ಮೊನ್ನೆ ನಡೆದ ಯಾರೇ ಸರಿಯಾಗಿ ಕಟ್ಟಬೇಕಾದ್ರೂ ನಾವು ಯಾವುದು ಆನ್ಲೈನಲ್ಲಿ ಕಟ್ಟಬೇಕು. ಆನ್ಲೈನಲ್ಲಿ ಕಟ್ಟಿದ್ರೆ 1 ತಿಂಗಳಾಗುತ್ತೆ. ಅವ್ರಿಗೆ 1 ತಿಂಗಳಾಗೋದಕ್ಕೆ ತತ್ಕಾಲಲ್ಲಿ ಇನ್ನೊಂದು ಕಟ್ಟಿ ನಾವು ತತ್ಕಾಲಲ್ಲಿ ಒಂದು ವೀಕಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ತಹಸೀಲ್ದಾರರು. ಅದಕ್ಕೆ ತಿರ್ಗಾ ತತ್ಕಾಲಲ್ಲಿ ಕಟ್ಟಿಸಿದ್ರೆ 1 ವೀಕಲ್ಲಿ ಮಾಡೇವ್ರಿ. ಮಾಡಿ ಕೊಡುವಾಗ ಅವ್ರ ಸರ್ವೆ ಯಾರೋ ಒಬ್ಬ ಪ್ರೈವೇಟ್ ಸರ್ವೇನು ಅವ್ರನ್ನ ಬರೋಕ್ಕೆ ಹೇಳೇವನೇ ಬನ್ನಿ ಕೊಡ್ತೀವಿ ಅಂತ. ಆಮೇಲೆ ಅವನು ಯಾವುದೋ ಕೆಲಸ ಹೇಳೋರು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಒಂದು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಷ್ಟೇ. ಅವ್ರು ಬಂದಾಗ ಇವನು ಇರಲಿಲ್ಲ, ಅದೊಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಅವ್ರಿಗೆ ಆಗಬಾರ್ದಾಗಿತ್ತು. ಆಗಿತ್ತು ಅದನ್ನು ತಿರ್ಗಾ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದನ್ನ ಮಾಡಿದರೆ ನಾನು ತಹಸೀಲ್ದಾರ್ ಕೂಡ ಮಾತಾಡಿ ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಮಧ್ಯದಾಗ ಯಾರನ್ನೂ ಹಾಕಕ್ಕೆ ಬರಲ್ಲ. ಈಗ ನೀನು ಅರ್ಜಿ ಹಾಕಿದೆ ಅಂತಂದ್ರೆ ನಿಂದು ಆದಮೇಲೆ ನಂದು ಆಗಬೇಕು. ಅವೆಲ್ಲ ಸೀನಿಯಾರಿಟಿ ಮೇಲೆ ಆಗಬೇಕು. 1 ತಿಂಗಳು ಟೈಮ್ ಇರುತ್ತೆ. ಅದು ಆದರೂ ಕೂಡ 1 ವಾರದಲ್ಲಿ 15 ದಿವಸದಲ್ಲಿ 1 ವಾರದಲ್ಲಿ ಮಾಡಿಕೊಟ್ಟವ್ರು. ನಾನು ಫಸ್ಟಿಗೆ ಅಂತ ಬರೋಕ್ಕೆ ಅದು ಹಾಳಾಗೋಯಿತು. ಈಗ ಅದಕ್ಕೆ 2.35 ಲಕ್ಷ ರೂಪಾಯಿ ಹಾಕಿ ಅದೊಂದು ರಸ್ತೆ ಮಾಡ್ತಾಯಿದ್ದೀನಿ. ಮತ್ತು ಚೇಂಬರ್ ಅಂಬೇಡ್ಕರ್ ಭವನ ಹಾಕಿದ್ದೆ. ನಾನು 5 ವರ್ಷ ಆಯಿತು, ಜಾಗ ಕೊಟ್ಟಿರಲಿಲ್ಲ. ಈಗ CS ಸೈಟಲ್ಲಿ ಕೊಟ್ಟು 50 ಲಕ್ಷ ರೂಪಾಯಿಗೂ ಅಂಬೇಡ್ಕರ್ ಭವನ ಬುದ್ಧಿನಿ ಪೂಜೆ ಮಾಡಿ. ಮತ್ತು ಈಗ 3-4 ರೋಡು 2.35 ಲಕ್ಷ ಹಾಕಿ 3-4 ರೋಡು ಮಾಡಿದ್ದೀವಿ. ಮತ್ತು ಹೊಸಕೆರೆ ಒಳಗೆ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ರು, ಅದನ್ನು ಓಪನ್ ಮಾಡ್ತಕ್ಕಂಥದ್ದು. ಈಗ ಗ್ರಾಮ ಪಂಚಾಯತ್ ಚುನಾವಣೆ ಫೆಬ್ರವರಿಗೆ ಅಂತ್ಯ ಆಗ್ತದೆ. ಗಿಡ ಆಡಳಿತ ನೇಮಕ ಮಾಡಿ ಅಂತ ಎಲ್ಲ ಒಕ್ಕೂಟ ಹಂಗೆ ಮಾಡೋಕ್ಕೆ ಬರೋಲ್ಲ. ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಗ್ರಾಮ ಪಂಚಾಯತಿಗೆ ಎಲ್ಲರೂ ಕೂಡ ಆಡಳಿತಾಧಿಕಾರಿಗಳನ್ನಾಗಲೇ ನಾವು ನೇಮಿಸಿದ್ದೀವಿ. ನೇಮಿಸಿ ಎಲ್ಲರಿಗೂ ಆದೇಶ ಕೊಟ್ಟಿದ್ದೀವಿ. ಯಾವ ಅವಧಿ ಮುಗಿತಾವೋ ಅವಧಿ ಮುಗಿದಂಗೆ ಇಮಿಡಿಯೇಟಾಗಿ ಆಡಳಿತಾಧಿಕಾರಿ ಚಾರ್ಜ್ ತಗೊಂಡು. ಮತ್ತೆ ಈಗೇನು ಸರ್ಕಾರ ಈಗ ಮಾರ್ಚ್ ಈಗ
ನಮ್ಮಲ್ಲಿ ಹೊಸದಾಗಿ ಯಶಸ್ವಿ ಯೋಜನೆ ಜಾರಿಗೆ ತರ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಕೂಡ SC/ST ಅವರಿಗೆ ಫ್ರೀಯಾಗಿ ನಾವು ಆಧಾರ್ ಕಾರ್ಡ್ ಕೊಟ್ಟರೆ ಯಶಸ್ವಿನಿ ಕಾರ್ಡ್ ಮಾಡ್ತೀವಿ. ಮತ್ತು ಜನರಲ್ನವರು ಒಂದು ಕುಟುಂಬಕ್ಕೆ 400 ರೂಪಾಯಿ ಕಟ್ಟಬೇಕು. 400 ರೂಪಾಯಿ ಕಟ್ಟಿದ್ರೆ ಅವ್ರ ಕುಟುಂಬದಾಗ ಎಷ್ಟು ಜನ ಇರ್ತಾರೋ 10 ಜನಕ್ಕೂ ಕೂಡ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಯಾವುದೇ ಪ್ರತಿಷ್ಠಿತ 385 ಹಾಸ್ಪಿಟ್ಲ್ಗಳು, ನೀವು ಬೆಂಗಳೂರಾಗಿ ಇರ್ತಕ್ಕಂಥ ಪ್ರತಿಷ್ಠಿತ ಹಾಸ್ಪಿಟ್ಲ್ ಇರ್ಬೋದು, ತುಮಕೂರಾಗಿರೋ ಪ್ರತಿಷ್ಠಿತ ಹಾಸ್ಪಿಟಲ್, ಸಿದ್ಧಗಂಗಾ ಹಾಸ್ಪಿಟ್ಲ್ ಇರ್ಬೋದು, ಯಾವುದೇ ದೊಡ್ಡ ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್. ಯಾವುದೇ ಸರ್ಕಾರವೂ ಕೂಡ ಅದಕ್ಕೆ ರೆಡಿ ಇದೆಯಲ್ಲ. ಸರ್ಕಾರವೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಸರ್ವೇಷನ್ ಎಲ್ಲ ಯಾವ ಥರ ಇರುತ್ತೆ? ಅವರು ಚುನಾವಣಾ ಕಮಿಷನ್ ಮಾಡ್ತಾರೆ, ನಾವು ಮಾಡೋಕ್ಕೆ ಬರಲ್ಲ. ಅದನ್ನು ಹಿಂದಿದ್ದಂಥ ಸರ್ಕಾರ ಪೆನ್ ಡ್ರೈವ್ ಮಾಡಿ ಕೋರ್ಟ್ ಕೊಟ್ಟಿತ್ತು. ಅದರ ಅದಾದಮೇಲೆ ರೊಟೇಷನ್ ಸಿಸ್ಟಮಲ್ಲಿ ರಿಸರ್ವೇಷನ್ ಆಗ್ತದೆ. ಎಷ್ಟು ತಿಂಗಳು ಆಗ್ಬೋದು ಚುನಾವಣೆ ಗೊತ್ತಿಲ್ಲ, ಸರ್ಕಾರ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಒಟ್ಟಿಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ.